ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನೋಡೋಣ ಖಾರ ಇಡ್ಲಿ. ಇದನ್ನು ಯಾವ ರೀತಿ ಮಾಡುವುದು ಮತ್ತು ಯಾವ ರೀತಿ ಅಂತ ನೋಡೋಣ. ಸೊ ಇದು ತುಂಬ ಸ್ಮೂತಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು ತೆಂಗಿನ ಎಣ್ಣೆ ಯೂಸ್ ಮಾಡಿ ನೀವು ತಿನ್ಬೋದು. ನೀವು ಊಟ ಮಾಡುವಾಗ ನಿಮಗೆ ಸೈಡ್ ಡಿಶ್ ಆಗಿ ಈ ರೆಸಿಪಿನ ನೋಡ್ಬೋದು. ಸೊ ಇವಾಗ ನಾನು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೇನೆ. ಸೊ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ತೆಂಗಿನ ತುರಿ, ಕಡಲೆಬೇಳೆ, ನೆಕ್ಸ್ಟ್ 1 ಕಪ್ ವೈಟ್ ರೈಸ್. ಸೊ ಕಡಲೆಬೇಳೆ ನಾವು ಸ್ವಲ್ಪನೇ ತೆಗೆದುಕೊಳ್ಬೇಕು, ಜಾಸ್ತಿ ಕಡಲೆಬೇಳೆ ಹಾಕಬಾರ್ದು. ನಾನು ಎಷ್ಟು ನಿಮಗೆ ತೋರಿಸಿದ್ದೇನೆ ನೋಡಿ, ಆ ಥರ ನಾವು ಅಷ್ಟೇ ಕಡಲೆಬೇಳೆನ ಹಾಕಿ ಅದಕ್ಕೆ 1 ಕಪ್ಪು ರೈಸನ್ನು ಹಾಕಬೇಕು. ಅದರ ನಂತರ ಅದು ನೀರಲ್ಲಿ 2 ರಿಂದ 3 ವಾಶ್ ಮಾಡಬೇಕು. ಸೊ ವಾಶ್ ಮಾಡಿ ಆದಮೇಲೆ ಅದನ್ನು 2 ಗಂಟೆ ಕಾಲ ನೀರಲ್ಲೇ ನೆನೆ ಹಾಕಬೇಕು. ಸೊ 2 ಗಂಟೆ ಆದಮೇಲೆ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಮುಂದಿನ ಪ್ರೊಸೆಸ್ ಹೇಳ್ತೇನೆ. ಇವಾಗ ಮಿಕ್ಸಿಗೆ ಮೊದಲು ತೆಂಗಿನ ತುರಿಯನ್ನು ಹಾಕಬೇಕು. ಅದನ್ನು ಜಾಸ್ತಿ ಗ್ರೈಂಡ್ ಮಾಡಬಾರ್ದು, 1 ರಿಂದ 2 ಸಲ ಗ್ರೈಂಡ್ ಮಾಡಿದರೆ ಸಾಕು. ಸೊ ಮೊದಲಿಗೆ ತೆಂಗಿನ ತುರಿ ಮತ್ತು 2 ರಿಂದ 3 ಬ್ಯಾಡಗಿ ಮೆಣಸಿನಕಾಯಿ, ನೆಕ್ಸ್ಟ್ ಹುಣಸೆ ಹಣ್ಣನ್ನು ಹಾಕಬೇಕು ಟೇಸ್ಟಿಗೆ ತಕ್ಕ ಹಾಗೆ. ಅದರೊಟ್ಟಿಗೆ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಇಂಗು. ಇದರಿಂದ ಇದು ಫ್ಲೇವರ್ ಆಗಿ ಬರುತ್ತೆ. ಸೊ ಅದನ್ನು ಆದಮೇಲೆ ಅದನ್ನು ಮಿಕ್ಸಿಯಲ್ಲಿ ಜಾಸ್ತಿ ರುಬ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪನೇ ರುಬ್ಬಿ ನೆಕ್ಸ್ಟ್ ಅದಕ್ಕೆ ರೈಸನ್ನು ಸೇರಿಕೊಳ್ತಾ ಇದ್ದೇನೆ. ರೈಸನ್ನು ಸೇರಿಸಿ ಅದನ್ನು ಕೂಡ ಸ್ವಲ್ಪನೇ 1 ರಿಂದ 2 ಸಲ ರುಬ್ಬಿದರೆ ಸಾಕಾಗುತ್ತೆ, ಜಾಸ್ತಿ ರುಬ್ಲಿಕ್ಕೆ ಹೋಗಬಾರ್ದು. ಸೊ ಅದರಿಂದ ಆ ಥರ ಮಾಡೋದ್ರಿಂದ ನಿಮಗೆ ಇಡ್ಲಿ ಸ್ಮೂತಾಗಿ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ಇವಾಗ 1 ರಿಂದ 2 ಗ್ರೈಂಡ್ ಮಾಡಿದ್ದೇನೆ. ಇವಾಗ ನೋಡೋಣ ಯಾವ ರೀತಿ. ಇದನ್ನು ಮೊದಲು ಏನು ಮಾಡಬೇಕು, ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಅದನ್ನು 10 ನಿಮಿಷ ಕಾಲ ನೀವು ಬೇಯಿಸಬೇಕಾಗತ್ತೆ. ಬರೀ 10 ನಿಮಿಷದಲ್ಲಿ ನಿಮಗೆ ಲಂಚಿಗೆ ಒಂದು ಸ್ಮೂತಾದ ಇಡ್ಲಿ ರೆಡಿಯಾಗುತ್ತೆ. ನಾನು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿದ್ದೇನೆ. ಅದರ ಮೇಲೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಗ್ಯಾಸನ್ನು ಆನ್ ಮಾಡಿ ನೀವು ಇದರಲ್ಲಿ ಇಡ್ಲಿಯ ಪಾತ್ರೆ ಇದನ್ನು ಇಡಬೇಕು. ಇದನ್ನು ಇಟ್ಟು 10 ನಿಮಿಷ ಕಾಲ ಬೇಯಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ನೀವು ಎಲ್ಲಿಂದ ವಿಡಿಯೋ ನೋಡ್ತಿದ್ದೀರಿ ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ನಮ್ಮ ಚಾನಲ್. ಥ್ಯಾಂಕ್ ಯು.